ಎಲ್ರಿಗೂ ನಮಸ್ಕಾರ. ಇವತ್ತು ಕನಕಪುರದ ಕನಕೋತ್ಸವದಲ್ಲಿ ನಮ್ಮ ಬಾಚಹಳ್ಳಿ ದೊಡ್ಡಿ ಗ್ರಾಮದಲ್ಲಿ ಇವತ್ತು ನಾವು ರಂಗೋಲಿ ಕಾರ್ಯಕ್ರಮ ಏರ್ಪಡಿಸಿದ್ದು. ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆಯಲ್ಲಿ ಇವತ್ತು ನಮ್ಮೂರಿನ ಹೆಣ್ಮಕ್ಳು ತುಂಬ ಉತ್ಸಾಹದಿಂದ ನಿಜವಾಗ್ಲೂ ರಂಗೋಲಿಗಳನ್ನ ನಾವು ನೋಡ್ತಾ ಹೋದರೆ ಬಣ್ಣ ಬಣ್ಣದ ರಂಗೋಲಿಗಳು ಜೀವನದಲ್ಲಿ ಅದೇ ರೀತಿ ಅವರ ಸುಖ ಶಾಂತಿ ನೆಮ್ಮದಿ ಹಾಗೆ ಬಣ್ಣ ಬಣ್ಣದ ಅವರ ಸುಖ ದುಃಖಗಳಿಗೆ ಎಲ್ಲದಕ್ಕೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಊರಿನ ಮುಂದಿನ ದಿನಗಳಲ್ಲಿ ನಮ್ದೊಂದು ಆಸೆ ಇದೆ. ಈ ಊರನ್ನ ದತ್ತು ಕೊಡಿಸ್ಬೇಕು. ಈ ಊರನ್ನ ಒಂದು ಹಿಂದುಳಿದ ಕುಗ್ರಾಮ ಇದ್ದು ಮುಂದಿನ ದಿನಗಳಲ್ಲಿ ಈ ಊರನ್ನ ದತ್ತು ಕೊಡಿಸುವೆ, ಈ ಊರನ್ನ ಇನ್ನ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು. ಅದು ಈ ಬಂಜಾರ ಸಮುದಾಯದವರು ಎಂದಿಗೂ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಇವತ್ತು ಈ ಕನಕಪುರ ಕ್ಷೇತ್ರದಲ್ಲಿ ಕೈಯೇ ಬಿಟ್ಟಿಲ್ಲ. ಇವತ್ತೇನಾರ ಬಂಜಾರ ಸಮುದಾಯದ ಸಾಹೇಬರು ಹೇಳ್ತಾ ಇರ್ತಾರೆ, ನಾನು ಲಂಬಾಣಿ ಸಮುದಾಯದಲ್ಲಿ ಹುಡ್ಬೇಕಾಗಿತ್ತು ಅಂತ ಎಷ್ಟೋ ಸಾರಿ ನಮ್ಮ ಜಯಂತಿಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಸಾಹೇಬ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ, ಈ ಕುಗ್ರಾಮಗಳಿಗೆ ಎಲ್ಲದಕ್ಕೂ ಕಂದಾಯ ಗ್ರಾಮ ಮಾಡಿಸ್ಬೇಕಂತ ಫಸ್ಟ್ ತಮ್ಮಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಈ ಊರಿನ ನಾನು ಒಬ್ಬ ಮುಖಂಡನಾಗಿ ಮತ್ತು ಈ ರಾಮನಗರ ಜಿಲ್ಲಾ SC ಘಟಕದ ಜಂಟಿ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಜನಾಂಗದ ಏನೋ ಒಂದು ಎಲೆಕ್ಷನ್ ಆಗಿರ್ಬೋದು, ತಮ್ಮ ಈ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಕನಕಪುರಕ್ಕೇನೆ ಒಂದು ಲಂಬಾಣಿ ಡ್ರೆಸ್ ಅಲ್ಲಿ ಇವತ್ತು ಈ ಊರಿಂದ 2 ತಂಡವಾಗಿ ಬಂದು ಇವತ್ತು ಕನಕೋತ್ಸವದಲ್ಲಿ ವಾಯ್ಸ್ ಆಫ್ ಕನಕೋತ್ಸವದಲ್ಲಿ ತನ್ನ ಜಿಲ್ಲಾ ಮಟ್ಟದವರೆಗೂ ಬಂದು ತಮ್ಮ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ಹೆಣ್ಮಕ್ಳಿಗೂ ಕೂಡ ನಾನು ಈ ಸ್ಪರ್ಧೆಯಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಮತ್ತೆ 5 ಗ್ಯಾರಂಟಿ ಏನಿತ್ತು ಪ್ಲಸ್ ಇನ್ನೊಂದು 6ನೇ ಗ್ಯಾರಂಟಿ ರಂಗೋಲೆ ಕಾರ್ಯಕ್ರಮದಲ್ಲಿ ಇವತ್ತು ಸಾಹೇಬರು ಪ್ರತಿ ಊರಿನ ಹೆಣ್ಮಕ್ಳು ಕೂಡ ಇವತ್ತು ನಮ್ಮ ಈ ಜನಾಂಗದ ಅಲ್ಲದೆ ಭೇದ ಭಾವ ಮರೆತು ಪಕ್ಷ ಭೇದ ಮರೆತು ಇವತ್ತು ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಇವತ್ತು ಹಬ್ಬದ ಉತ್ಸವವನ್ನು ನಾವು ನೋಡಿದ್ದೇವೆ. ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಡಿ ಕೆ ಸುರೇಶಣ್ಣನವರು ಮತ್ತೆ MLC ಸಾಹೇಬರು ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಇವತ್ತು ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಎಲ್ಲರೂ ಕೂಡ ಅವರಿಗೆ ನಾನು ನಮ್ಮ ಊರಿನ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟಾಚಲ, ನಮ್ಮೂರು ಬಾಚಹಳ್ಳಿ ದೊಡ್ಡಿ. ಇವತ್ತಿನ ದಿವಸ ನಮ್ಮ ನಾಡಿನ ದೊರೆಯಾದಂತಹ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರ ಆಶೀರ್ವಾದದ ಮೇರೆಗೆ ಇವತ್ತು 5 ಗ್ಯಾರಂಟಿಗಳನ್ನು ಏನು ಯೋಜನೆಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ 6ನೇ ಗ್ಯಾರಂಟಿ ರಂಗೋಲಿ ಸ್ಪರ್ಧೆ, ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಇದರಲ್ಲಿ ನಾವು ನಮ್ಮ ಸಂತ ಶ್ರೀ ಸೇವಲ ಧರ್ಮಗುರುಗಳಾದಂತಹ ಸೇವಲ ಅವರ ಭಾವಚಿತ್ರವನ್ನು ಬಿಡಿಸಿದ್ದೇವೆ. ಅದರಲ್ಲೇ ಕೂಡ ನಮ್ಮ ಪ್ರತಿಯೊಬ್ಬರು ನಮ್ಮ ಊರಿನ ಹೆಣ್ಮಕ್ಳು ಕೂಡ ಬಹಳ ಉತ್ಸುಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಚಿತ್ರವನ್ನು ಬಿಡಿಸಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ಮುಂದಿನ ಈ ರಾಜ್ಯದಲ್ಲಿ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಇದೇ ತರ ರಂಗೋಲಿ ಸ್ಪರ್ಧೆ ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನ ಹೊರತೆಗೆಯುವಂತ ಕೆಲಸವನ್ನ ಆಗ್ಲಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಮುಖಾಂತರ ಕೇಳ್ಕೊತೇವೆ. ನಮಸ್ಕಾರ. ನಾವು ರಂಗೋಲಿಯಲ್ಲಿ ಮೇಕೆದಾಟು ಯೋಜನೆ ಮತ್ತು ನಮ್ಮ 5 ಗ್ಯಾರಂಟಿಗಳನ್ನು ಕೂಡ ನಮ್ಮ ರಂಗೋಲಿಯಲ್ಲಿ ಬಿಟ್ಟಿದ್ದೇವೆ. ಏನಂದ್ರೆ 5 ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ನಮ್ಮ ಮಹಿಳೆಯರಿಗೆಲ್ಲ ಒಂದು ಶಕ್ತಿ ಇದ್ದಂಗೆ. ಏನಂದ್ರೆ ಎಲ್ಲಾ ಮನೆಗಳಲ್ಲೂ ಕೂಡ ಎಲ್ಲಾ ತರ ಪಾಕೆಟ್ ಮನಿ ಕೊಡಲ್ಲ. ಅದೇನಂದ್ರೆ ನಮ್ಗೆ ತುಂಬಾ ಯೂಸ್ ಇರ್ಬೇಕಂದ್ರೆ ಅದನ್ನ ನಾವು ಬಳಸ್ಕೋತೀವಿ, ಒಳ್ಳೆ ವಿಷಯಕ್ಕೆ ಬಳಸ್ಕೋತೀವಿ. ಮುಂದಿನ CM ಏನಾದ್ರು ಡಿ ಕೆ ಶಿವಕುಮಾರ್ ಆದ್ರೆ ನಮ್ಮ ಮಹಿಳೆಯವ್ರಿಗೆ ಮಾತ್ರ ತುಂಬಾ ಅನುಕೂಲ ಇರುತ್ತೆ. ಹೆಚ್ಚಿನ ಅವಕಾಶಗಳು ಕೂಡ ನಮ್ಗೆ ಸಿಗುತ್ತೆ. ಬೇಗ ನಮ್ಮ ಡಿ ಕೆ ಶಿವಕುಮಾರ್ CM ಆಗ್ಬೇಕು. ಜೈ ಡಿ ಕೆ ಶಿವಕುಮಾರ್, ಜೈ ಕನಕೋತ್ಸವ. ನನ್ನ ಹೆಸರು ಕಾಳಿಬಾಯಿ ಸರ್, ಬಾಚಹಳ್ಳಿ ದೊಡ್ಡಿ. ಈ ಇಂದಿರಾ ಗಾಂಧಿ ತಲೆಯಿಂದ ಮಕ್ಕಳಿಗೆಲ್ಲ 7 ವರ್ಷದ ಮಕ್ಕಳಿಗೆ ಗೌಡನ ಮನೆಗೆ ಸಂಬಳ ಗೈತಾ ಇದ್ರು ಸರ್. ನಮ್ಮ ಮಕ್ಕಳೆಲ್ಲ ಆ ತಾಯಿ ಯಾರಿಗೂ ಸಂಬಳ ಇರಿಸ್ಬೇಡ್ದು, ಯಾರಿಗೂ ಸಂಬಳ ಇರಿಸ್ಕೋಬೇಡ್ದು. ಯಾರು ಹೊಲ ಮಾಡವ್ರೆ ಅವ್ರ ಅಂತೇನೆ ಮಾಡ್ತೀವಿ ಅಂತ ಮಾಡಿ ನಮ್ಗೆ ಈ ಗ್ರಾಮದಲ್ಲಿ ನಿಲ್ಸವ್ರೆ ಕಣಪ್ಪ. ನಮ್ಗೆ ಅದು ಗ್ಯಾರಂಟಿ ಸ್ವಾಮಿ. ಇಂದಿರಾ ಗಾಂಧಿ ತಲೆಯಿಂದ ಮಾಡ್ತಾ ಇರೋದು ಇದು. ಮಕ್ಕಳೆಲ್ಲ
200 ರೂಪಾಯಿ ಸಂಬಳ ಗೆದವ್ರೆ ಗೌಡ್ಗಳ ಮನೆಯಲ್ಲಿ. ಆ ತಾಯಿ ಬಿಡಿಸ್ಬಿಟ್ಲು, ಯಾರು ಸಂಬಳ ಇಸ್ಕೋಬೇಡಿ, ಅವ್ರು ಬಡವರು, ನಮ್ಮಾಣಿ ಜಾತಿಲಿ ಮಕ್ಕಳಿಗೆ ಸಂಬಳ ಇಸ್ಕೊಂಡ್ರೆ ನಿಮ್ ಕಾಸೆ ಕೊಡುದಿಲ್ಲ, ಸಂಬಳ ಬುಟ್ಟಿ ಕಳ್ಸ್ರಯ್ಯ ಅಂತ ಹೇಳಾದೆ ಇಂದಿರಾ ಗಾಂಧಿಯವರು. ಅದು ಕಣಪ್ಪ, ಅದು ಚಾಲೆಂಜು. ಆ ತಾಯಿಗಿನ್ನ ಬಿಡ್ಲಿಲ್ಲ ಅಂದ್ರೆ ಇನ್ನ ಹೆಜ್ಜೆನೂ ಬಿಡ್ಲಿಲ್ಲ ಆ ತಾಯಿಗೆ. ಅವ್ರ ಮಕ್ಕಳ ತಲೆಯಲ್ಲಿ ಅದೇ ನಡೀತಾ ಇದೀವಿ ಸ್ವಾಮಿ ನಾವು. ಈಗ ಸೋನಿಯಾ ಗಾಂಧಿಗೆ ಚಿಕ್ಕನಹಳ್ಳಿಲಿ ಗಂಧದ ಹೂವನ್ ಹಾರ ಹಾಕಿದೀವಿ ನಮ್ಮನೆ ದಿರ್ಸೆಲಿ ಹೋಗಿ. ಹೌದು ಸರ್, ನಮ್ಮನೆ ದಿರ್ಸೆಲಿ ನಾವೆಲ್ಲ ನಮ್ಮನೆ ದಿರ್ಸಿತ್ತ ಅದಲ್ಲ, ಅದೆಲ್ಲ ಹಾಕೋಗಿ ಸೋನಿಯಾ ಗಾಂಧಿಗೆ ಗಂಧದ ದಂಡೆ ಹಾಕಿದೀವಿ ಸ್ವಾಮಿ ಚಿಕ್ಕನಹಳ್ಳಿಲಿ. ಎಂಟಪ್ಪ ಅಲ್ಲಿ ದೇವಸ್ಥಾನ ತಾವು. ಹೌದು ಸ್ವಾಮಿ, ಆ ತಾಯಿಗಿನ್ನ ಬಿಡ್ಲಿಲ್ಲ. ಅದ್ ನಮ್ಗೆ ಆಶೀರ್ವಾದ ಮಾಡಿ ಮಕ್ಕಳಿಗೆಲ್ಲ ಮೊಮ್ಮಕ್ಕಳಿಗೆಲ್ಲ ವಿದ್ಯಾ ಬುದ್ಧಿ ಕೊಟ್ಟಿ ಆಶೀರ್ವಾದ ಮಾಡ್ಲಿಕ್ಕೆ ಸ್ವಾಮಿ. ಶಿವಕುಮಾರ್ ಸರ್, ಶಿವಕುಮಾರ್ ಬಡವ್ರಿಗೆ ಬಗ್ಗರಿಗೆ ಏನ್ರಪ್ಪ ಈ ತರ ಬದುಕ್ರಿ, ಬಾಳ್ರಿ, ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕಲಿಸ್ರಿ ಅಂತ ಹೇಳವ್ರೆ ಸರ್. ಅವ್ರಿಗೂ ನಾವು ಆಶೀರ್ವಾದ ಕೊಟ್ಟಿದೀವಿ. ಆ ಬೆಂಬಲದಲ್ಲಿ ಅವರು ನಿಂತವ್ರೆ. ನಮ್ಮ ಬೆಂಬಲ ಅವ್ರಿಗೆ ಆಶೀರ್ವಾದ. ಅದು ಸ್ವಾಮಿ, ಅದಾದಷ್ಟು ಮುಖ್ಯಮಂತ್ರಿ ಆದ್ರೆ ನಮ್ಗೂ ಬೆಂಬಲ ಸಿಗ್ತದೆ ಸರ್. ದೊಡ್ಡ ಮಕ್ಕಳಿಗೆಲ್ಲ ನಮ್ಮಣಿ ಜಾತಿ ಅಂತ ಎಲ್ಲಾರು ಆಡ್ಕೋತಾರೆ. ಹಿಟ್ಟಿಲ್ಲ, ನೀರಿಲ್ಲ, ಅವ್ರಿಗೇನು ಬಂಡವಾಳ ಇಲ್ಲ ಅಂತ ಹೇಳ್ಕೊತಾರೆ. ಅವ್ರಕ್ಕಿಂತ ಜಾಸ್ತಿ ನಿಂತ್ಕೋಬೇಕು ಅಂತ ನಾನು ಮಕ್ಕಳು ಹೋರಾಡಿ ಬರ್ಲಿ ಸ್ವಾಮಿ. ಒಳ್ಳೇದು ಆಶೀರ್ವಾದ ಕೊಡ್ಲಿ.